ಟೈಮ್ ಆ್ಯಂಡ್ ವರ್ಕಲ್ಲಿ ಕ್ಲಾಸ್ 3ನ ನೋಡ್ತಿದ್ದೀವಿ. ಇದು ತುಂಬಾ ಇಂಪಾರ್ಟೆಂಟು. ತುಂಬ ಎಕ್ಸಾಮಿನೇಷನಲ್ಲಿ ಈ ಟೈಪ್ ಕ್ವೆಶನ್ಸನ್ನು ಕೇಳಿದ್ದಾರೆ. ಏನಿದೆ ಕ್ವೆಶನ್ ನೋಡೋಣ. ಎ ಬಿ ಟುಗೆದರ್ ಕ್ಯಾನ್ ಡೂ ದಿ ಪೀಸ್ ಆಫ್ ವರ್ಕ್ ಇನ್ 12 ಡೇಸ್. ಬಿ ಆ್ಯಂಡ್ ಸಿ ಕ್ಯಾನ್ ಫಿನಿಶ್ ದಿ ಸೇಮ್ ವರ್ಕ್ ಇನ್ 15 ಡೇಸ್. ಸಿ ಆ್ಯಂಡ್ ಎ ಕ್ಯಾನ್ ಫಿನಿಶ್ ದಿ ಸೇಮ್ ವರ್ಕ್ ಇನ್ 20 ಡೇಸ್. ಇಫ್ ಆಲ್ ದೇ ಆರ್ ವರ್ಕ್ ಟುಗೆದರ್ ಫಿನಿಶ್ಡ್ ಇನ್ ಹೌ ಮೆನಿ ಡೇಸ್? ಕ್ವೆಶನ್ ಕೇಳ್ತಿದ್ದಾರೆ, ನೋಟ್ ಮಾಡ್ಕೊಳ್ಳೋಣ. ರೇಟು, ಟೈಮು, ವರ್ಕ್. ಏನು ಹೇಳ್ತಿದ್ದಾರೆ? ಎ ಬಿ ಕ್ಯಾನ್ ಡೂ ದಿ ಪೀಸ್ ಆಫ್ ವರ್ಕ್ ಟುಗೆದರ್ ಇನ್ ಹೌ ಮೆನಿ ಡೇಸ್? 12 ಡೇಸ್. 12 ಡೇಸಲ್ಲಿ. ಅದೇ ರೀತಿ ಬಿ ಆ್ಯಂಡ್ ಸಿ, ಬಿ ಪ್ಲಸ್ ಸಿ ಎಷ್ಟು ಡೇಸಲ್ಲಿ ಫಿನಿಶ್ ಮಾಡ್ತಿದ್ದಾರೆ? 15 ಡೇಸಲ್ಲಿ ಏನು ಮಾಡ್ತಿದ್ದಾರೆ? ಫಿನಿಷನ್ನು ಮಾಡ್ತಿದ್ದಾರೆ. ಆ್ಯಂಡ್ ಸಿ ಆ್ಯಂಡ್ ಎ, ಸಿ ಪ್ಲಸ್ ಎ ಫಿನಿಶ್ಡ್ ಇನ್ ಹೌ ಮೆನಿ ಡೇಸ್? 20 ಡೇಸ್. ಕ್ವೆಶನ್ ಏನು ಕೇಳ್ತಿದ್ದಾರೆ? ಇಫ್ ಆಲ್ ದೇ ವರ್ಕ್ ಟುಗೆದರ್, ಎ ಬಿ ಸಿ ಟುಗೆದರ್ ಆಗಿ ವರ್ಕನ್ನು ಮಾಡಿದ್ರೆ, ಎ ಬಿ ಸಿ ಟುಗೆದರ್ ಆಗಿ ವರ್ಕ್ ಮಾಡಿದ್ರೆ ಎಷ್ಟು ಡೇಸಲ್ಲಿ ಫಿನಿಷನ್ನು ಮಾಡ್ತಾರೆ ವರ್ಕು ಅನ್ನೋದು ಏನಾಗಿದೆ? ಕ್ವೆಶನ್ನು ಆಗಿದೆ. ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಟೈಮನ್ನು ನಾವು ಏನು ಮಾಡ್ಕೊಬೇಕು? LCM ತೊಗೊಬೇಕು. ಓಕೆ, 2 6 15 ಹಾಗೆ ಇಟ್ಕೊಂಡ್ವಿ. 2 10 2 3 15 ಹಂಗೆ ಇಟ್ಕೊಂಡ್ವಿ. 2 5 ಅದೇ 3 1 3 5 5. ಓಕೆ, 5 1 ಓಕೆ. ಆಲ್ ಟುಗೆದರ್ ಆಗಿ ನಮಗೆ LCM ಎಷ್ಟು ಸಿಕ್ತು? 60 ಇಸ್ ದಿ LCM. ಓಕೆ, ಇಲ್ಲಿಗೆ 60ನ ಹಾಕ್ಕೊಂಡ್ವಿ. ಓಕೆ, ಈಗೇನು ಮಾಡಬೇಕು? ಸಿಂಪ್ಲಿಫಿಕೇಷನನ್ನು ಮಾಡಬೇಕು. ಓಕೆ, ಈಗ ಸಿ ಪ್ಲಸ್ ಎ ಅಲ್ವಾ, ಎಷ್ಟಿದೆ? ಈ 20 ಈಸ್ ಡಿವೈಡೆಡ್ ಬೈ 60 ಮಾಡಿದ್ರೆ 0 0 ಕ್ಯಾನ್ಸಲ್. 2 1 2 3 ಹಂಗಾಗಿ ಸಿ ಪ್ಲಸ್ ಎ ಎಷ್ಟು? 3. ಅದೇ ರೀತಿ ಬಿ ಪ್ಲಸ್ ಸಿ ಎಷ್ಟು? 15 ಈಸ್ ಡಿವೈಡೆಡ್ ಬೈ 60. 15 1 15 4 ಹಂಗಾಗಿ ಬಿ ಪ್ಲಸ್ ಸಿ ಎಷ್ಟು ವ್ಯಾಲ್ಯೂ? 4. ಓಕೆ, ಈಗ ಎ ಪ್ಲಸ್ ಬಿ 12 ಈಸ್ ಡಿವೈಡೆಡ್ ಬೈ 60. 12 1 12 5. ಓಕೆ, ಇಷ್ಟು ಕೂಡ ಆ್ಯಡ್ ಮಾಡಿದಾಗ ನಮ್ಗೆ ಎಷ್ಟು ಸಿಕ್ತು ವ್ಯಾಲ್ಯೂ? ಎಷ್ಟು ಸಿಕ್ತು? ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ, ಸಿ ಪ್ಲಸ್ ಎ ಆಲ್ ಟುಗೆದರ್ ಎಷ್ಟು? ಎ ಪ್ಲಸ್ ಬಿನ ವ್ಯಾಲ್ಯೂ 5, ಬಿ ಪ್ಲಸ್ ಸಿನ ವ್ಯಾಲ್ಯೂ 4, ಸಿ ಪ್ಲಸ್ ಎನ ವ್ಯಾಲ್ಯೂ ಎಷ್ಟು? 3. ಇಷ್ಟನ್ನು ಕೂಡ ಆ್ಯಡ್ ಮಾಡಿದಾಗ ನಮ್ಗೆ ಎಷ್ಟು ಸಿಕ್ತು ವ್ಯಾಲ್ಯೂ? 12 ಸಿಕ್ತು. ಓಕೆ, ಈಗ ನಾವು ಏನು ಕಂಡು ಹಿಡ್ಕೊಬೇಕು? ಎ ಪ್ಲಸ್ ಬಿ ಪ್ಲಸ್ ಸಿನ ವ್ಯಾಲ್ಯೂನ ವರ್ಕ್ ಎಷ್ಟು ಅನ್ನೋದನ್ನ ನಾವು ಕಂಡು ಹಿಡ್ಕೊಬೇಕು. ಈಗ ನೋಡಿ, ಎ 2 ಸರಿ ರಿಪೀಟ್ ಆಗಿದೆ, ಬಿ 2 ಸರಿ ರಿಪೀಟ್ ಆಗಿದೆ, ಸಿ ಏನಾಗಿದೆ? 2 ಸರಿ ರಿಪೀಟ್ ಆಗಿದೆ. ಇಲ್ಲಿ ಏನು 2 ಎ 2 ಬಿ 2 ಸಿನ ವ್ಯಾಲ್ಯೂ ಎಷ್ಟಿದೆ? 12 ಇದೆ. ಈಗ ನಮಗೆ ಸಿಂಗಲ್ ಎ ಸಿಂಗಲ್ ಬಿ ಸಿಂಗಲ್ ಸಿದು ವ್ಯಾಲ್ಯೂ ಬೇಕು. ಇದ್ರದ್ದು ವ್ಯಾಲ್ಯೂ ಎಷ್ಟಿದೆ? ಇದನ್ನು ಆಫ್ ಮಾಡ್ಕೊಬೇಕು. 12ನ ಆಫ್ ಮಾಡಿಕೊಂಡ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು? 6 ಬರುತ್ತೆ. ಇಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ? ಎ ಪ್ಲಸ್ ಬಿ ಪ್ಲಸ್ ಸಿನ ವ್ಯಾಲ್ಯೂ 60. ಓಕೆ, ಈ 60ನ ಡಿವೈಡೆಡ್ ಬೈ 6ನ ಮಾಡಿದ್ರೆ 6 1 6 10. ಟೋಟಲ್ ವರ್ಕ್ ಎಷ್ಟು? 10 ಡೇಸಲ್ಲಿ ಎ ಮತ್ತು ಬಿ ಸಿ ಟುಗೆದರ್ ಆಗಿ ಎಷ್ಟು ಡೇಸಲ್ಲಿ ಫಿನಿಷ್ ಮಾಡ್ತಿದ್ದಾರೆ? 10 ಡೇಸಲ್ಲಿ ಫಿನಿಷನ್ನು ಮಾಡ್ತಿದ್ದಾರೆ. ನೋಡಿ, ಈ ಟೈಪ್ ತುಂಬಾ ಇಂಪಾರ್ಟೆಂಟು. ಎಕ್ಸಾಮಿನರು ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಆಲ್ 3 ಟುಗೆದರ್ ಫಿನಿಶ್ಡ್ ಇನ್ ಹೌ ಮೆನಿ ಡೇಸ್ ಅಂತ ಮಾತ್ರ ಅಲ್ಲ, ಅಲೋನ್ ಎ ಕ್ಯಾನ್ ಡೂ ಇನ್ ಹೌ ಮೆನಿ ಡೇಸ್, ಅಲೋನ್ ಬಿ ಕ್ಯಾನ್ ಡೂ ಇನ್ ಹೌ ಮೆನಿ ಡೇಸ್, ಅಲೋನ್ ಸಿ ಕ್ಯಾನ್ ಡೂ ಇನ್ ಹೌ ಮೆನಿ ಡೇಸ್ ಅಂತಲೂ ಕೂಡ ಏನು ಮಾಡ್ಬೋದು? ಕ್ವೆಶನನ್ನು ಕೇಳ್ಬೋದು. ಹಂಗಾಗಿ ಅದನ್ನು ಕೂಡ ನಾವು ನೋಡೋಣ. ಇಲ್ಲ ಅಂತ ಅದನ್ನು ನೋಡೋಣ ಅಂದರೆ ಸ್ವಲ್ಪ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಈಗ ಏನು ತಿಳ್ಕೊಬೇಕು? ಅಲೋನ್ ಎ, ಅಲೋನ್ ಬಿ, ಅಲೋನ್ ಸಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಎಷ್ಟಿದೆ? 60 ಆಲ್ರೆಡಿ ನಮ್ಗೆ ಗೊತ್ತಿದೆ LCM ವರ್ಕು. ಓಕೆ, ಈಗ ಏನೇ ತಿಳ್ಕೊಬೇಕು? ಲಿಸನ್, ಇಲ್ಲಿ ನೋಡ್ಕೊಳ್ಳಿ. ಏನೇ ವ್ಯಾಲ್ಯೂ ತೊಗೊಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ವಿ ಹ್ಯಾವ್ ಟು ಮೈನಸ್ ಬಿ ಪ್ಲಸ್ ಸಿ. ಓಕೆ, ಇಲ್ಲೇ ನೋಟ್ ಮಾಡ್ಕೊಳ್ಳೋಣ. ಇದನ್ನು ರಬ್ ಮಾಡ್ತೀನಿ LCM ತೊಗೊಂಡಿರೋದು, ಆವಾಗ ನಿಮಗೆ ಇನ್ನೂ ಏನು ಸಿಗುತ್ತೆ? ಓಕೆ, ಈಗ ಕೇಳ್ಬೋದು ಏನಂತ? ಎ ಅಲೋನ್ ಎಷ್ಟು ದಿವಸದಲ್ಲಿ, ಬಿ ಅಲೋನ್, ಸಿ ಅಲೋನ್ ಎಷ್ಟು ದಿವಸದಲ್ಲಿ ಏನು ಮಾಡ್ಬೋದು? ಫಿನಿಷನ್ನು ಮಾಡ್ಬೋದು ಅಂತ. ವರ್ಕ್ ಆಲ್ರೆಡಿ ನಮ್ಗೆ ಗೊತ್ತಿದೆ 60 60 ವರ್ಕ್ ಎಷ್ಟಿದೆ? 60 60 60. ಓಕೆ,
ಈಗ ಆಲ್ರೆಡಿ ನಮ್ಗೆ ಗೊತ್ತಿದೆ ಈಗ ಎಷ್ಟು ಡೇಸಲ್ಲಿ ಫಿನಿಶ್ ಮಾಡಬೇಕು ಅನ್ನೋದು ಕ್ವೆಶನ್ ಆಗಿದೆ. ಈ ರೇಟ್ ತಿಳ್ಕೊಬೇಕು. ಏನು ರೇಟ್ನ ನಾವು ತಿಳ್ಕೊಬೇಕು ಅಂದರೆ ಎ ಬಿ ಸಿದು ವ್ಯಾಲ್ಯೂ ಎಷ್ಟಿದೆ 6 ಇದೆ. ಈಗ ಎನ ನಾವು ತಿಳ್ಕೊಬೇಕಂದ್ರೆ ಬಿ ಮತ್ತು ಸಿನ ಮೈನಸ್ ಮಾಡಬೇಕು. ಎ ವ್ಯಾಲ್ಯೂನ ನಾವು ತಿಳ್ಕೊಬೇಕಂದ್ರೆ ಬಿ ಪ್ಲಸ್ ಸಿನ ಮೈನಸ್ನ ಯಾವುದಕ್ಕೆ ಮೈನಸ್ ಮಾಡಬೇಕು? ಎ ಪ್ಲಸ್ ಬಿ ಪ್ಲಸ್ ಸಿನ ವ್ಯಾಲ್ಯೂ ಜೊತೆ. ಎ ಪ್ಲಸ್ ಬಿ ಪ್ಲಸ್ ವ್ಯಾಲ್ಯೂನ ಜೊತೆ ವ್ಯಾಲ್ಯೂ ಎಷ್ಟಿದೆ? 6 ಇದೆ. ಬಿ ಪ್ಲಸ್ ಸಿನ ವ್ಯಾಲ್ಯೂ ಎಷ್ಟಿದೆ? ಇಲ್ಲಿ ಎಷ್ಟಿದೆ? 4 ಇದೆ. 4ನ ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 2 ಸಿಗುತ್ತೆ. ಅದ್ರ ವ್ಯಾಲ್ಯೂ ಎಷ್ಟು? 2. ಓಕೆ, ಬಿನ ವ್ಯಾಲ್ಯೂ ತಿಳ್ಕೊಬೇಕು ಅಂದರೆ ಏನು ಮಾಡಬೇಕು? ಎ ಮತ್ತು ಸಿನ ಮೈನಸ್ ಮಾಡಬೇಕು. ಎ ಮತ್ತು ಸಿನ ಮೈನಸ್ ಮಾಡಿದ್ರೆ 6 - 3 ಆದರೆ ಎಷ್ಟು? ವ್ಯಾಲ್ಯೂ ಬಿದು 3. ಸಿದ ವ್ಯಾಲ್ಯೂ ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಏನು ಮಾಡಬೇಕು? ಎ ಮತ್ತು ಬಿ ಇಂದ ಮೈನಸ್ ಮಾಡಬೇಕು. ಎ ಮತ್ತು ಬಿ ಇಂದ ಮೈನಸ್ ಎಷ್ಟಿದೆ? 5 - 6 ಮಾಡಿದ್ರೆ ಎಷ್ಟು? 1. ಓಕೆ, ಈಗ ಸಿ ಈಗ ಡಿವೈಡ್ ಮಾಡಿದ್ರೆ ಇದೆಷ್ಟು? 16 ಬರುತ್ತೆ. 3 1s 3, 2s ಇದು 20, 2 1s 2 3s. ಅಂದರೆ ಏನು? ಎ ಅಲೋನ್ ಕ್ಯಾನ್ ಡೂ ದಿ ವರ್ಕ್ ಇನ್ 30 days, ಬಿ ಕ್ಯಾನ್ ಅಲೋನ್ ವರ್ಕ್ ಇನ್ 20 days, ಸಿ ಅಲೋನ್ ಕ್ಯಾನ್ ವರ್ಕ್ ಇನ್ 60 days. ನಿಮಗೆ ಎಕ್ಸಾಮಿನೇಷನಲ್ಲಿ ಆಲ್ ಟುಗೆದರ್ ಜೊತೆ ಇಂಡಿವಿಜುವಲ್ ಆಗೋ ಕೂಡ ಏನು ಮಾಡ್ಬೋದು? ಕ್ವೆಶನನ್ನು ಕೊಡ್ಬೋದು. ಹಾಗಾಗಿ ಈ ಟೈಪ್ ತುಂಬಾ ಇಂಪಾರ್ಟೆಂಟು, ನೋಟನ್ನು ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗಬೇಕು ಅಂತ ಹೇಳಿದ್ರೆ ಇನ್ನೊಂದು ಕ್ವೆಶನನ್ನು ಸಾರ್ಟ್ಔಟ್ ಮಾಡೋಣ. ಈ ಕ್ವೆಶನ್ ಇನ್ನೂ ನಿಮಗೆ ನೀಟಾಗಿ ಏನಾಗ್ತಾ ಹೋಗುತ್ತೆ? ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಏನಿದೆ ಕ್ವೆಶನ್? ನೆಕ್ಸ್ಟ್ ಕ್ವೆಶನು, ಪಿ ಆ್ಯಂಡ್ ಕ್ಯೂ ಆರ್ ಟುಗೆದರ್ ಫಿನಿಶ್ the work in 20 days. Q and R finish the work in 24 days. R and P finish the work in 30 days. If all together finish the work in how many days and how many days the alone P? ಇಲ್ಲಿ ಕೇಳಿದ್ದಾರೆ ನೋಡಿ, ಆಲ್ರೆಡಿ ಆ ಕ್ವೆಶನಲ್ಲಿ ಕೇಳಿರಲಿಲ್ಲ. ಈ ರೀತಿಯೂ ಕೂಡ ಎಕ್ಸಾಮಿನೇಷನ್ಸಲ್ಲಿ ಕ್ವೆಶನ್ನು ಕೇಳ್ತಾರೆ. P will take to finish the same work ಅಂತ ಕ್ವೆಶನನ್ನು ಕೇಳಿದ್ದಾರೆ. ಫಸ್ಟು ನಾವು ಏನು ತಿಳ್ಕೊಬೇಕು? ರೇಟು, ಟೈಮು, ವರ್ಕ್. ಓಕೆ, ಇಲ್ಲೇನಿದೆ? ಪಿ ಪ್ಲಸ್ ಕ್ಯೂ. ಪಿ ಮತ್ತು ಕ್ಯೂನ ಫಿನಿಶ್ ಮಾಡೋಕ್ಕೆ ಎಷ್ಟು ದಿವಸ ತೊಗೊಂಡಿದ್ದಾರೆ? 20 days ತೊಗೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ಕ್ಯೂ ಪ್ಲಸ್ ಆರ್. ಕ್ಯೂ ಮತ್ತು ಆರ್ ಎಷ್ಟು ಡೇಸನ್ನು ತೊಗೊಂಡಿದ್ದಾರೆ ಫಿನಿಷನ್ನು ಮಾಡೋಕ್ಕೆ? 24 days. ಓಕೆ, ಅದಾದಮೇಲೆ ಆರ್ ಮತ್ತು ಪಿ ಎಷ್ಟು ಡೇಸ್ ತೊಗೊಂಡಿದ್ದಾರೆ? 30 days ತೊಗೊಂಡಿದ್ದಾರೆ. ಈಗ ಎಲ್ ಸಿ ಎಮ್ನ ತೊಗೊಬೇಕು. ಯಾವುದಕ್ಕೆ? 20ಗೆ, 24ಗೆ, 30ಗೆ. ಎಲ್ ಸಿ ಎಮ್ನ ತೊಗೊಂಡಾಗೆ ನಮಗೆ ಎಲ್ ಸಿ ಎಮ್ ಎಷ್ಟು ವ್ಯಾಲ್ಯೂ ಸಿಗುತ್ತೆ? 120 ಸಿಗುತ್ತೆ. 120 ಸಿಗುತ್ತೆ. ನೆಕ್ಸ್ಟ್ ನಿಮ್ಗೆ ಗೊತ್ತಿದೆ ಸಿಂಪ್ಲಿಫಿಕೇಷನ್ನು. ಈ 30ನ 120ನ ನಾವು ಡಿವೈಡನ್ನು ಮಾಡ್ತಾ ಹೋದರೆ, ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಇದ್ರ ವ್ಯಾಲ್ಯೂ 4 ಸಿಗುತ್ತೆ, ಇದ್ರದ್ದು 5 ಸಿಗುತ್ತೆ, ಇದ್ರದ್ದು 6. ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಆರ್ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಈಗೇನು ಮಾಡ್ಕೊಬೇಕು? ಕ್ವೆಶನ್ ಏನಿದೆ? ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಈ ಟುಗೆದರ್ ಎಷ್ಟು ಫಿನಿಷನ್ನು ಮಾಡ್ತಾರೆ, ಅಗೇನ್ ಪಿ ಅಲೋನ್ ಎಷ್ಟು ದಿನದಲ್ಲಿ ಫಿನಿಷನ್ನು ಮಾಡ್ತಾರೆ ಅನ್ನೋದು ಏನಾಗಿದೆ? ಕ್ವೆಶನ್ನು ಆಗಿದೆ. ನಮ್ಗೆ ಆಲ್ರೆಡಿ ಗೊತ್ತಿದೆ 6 + 5 + 4 ವ್ಯಾಲ್ಯೂ ಎಷ್ಟಿದೆ? 15 ಬರುತ್ತೆ. ಈ 15ನ ಏನು ಮಾಡ್ಕೊಬೇಕು? ಡಿವೈಡೆಡ್ ಬೈ 2 ಅಂದರೆ ಆಫ್ ಮಾಡ್ಕೊಬೇಕು. ಆಫ್ ಮಾಡ್ಕೊಂಡ್ರೆ ಏನು? 7.5. ಈ 7.5 ಈ 7.5 120ನ ನಾನು ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? 16 ಬರುತ್ತೆ. ಅಂದರೆ 16 ಡೇಸಲ್ಲಿ ಪಿ ಮತ್ತು ಕ್ಯೂ ಮತ್ತು ಆರ್ ಟುಗೆದರ್ ಆಗಿ ಎಷ್ಟು ಡೇಸಲ್ಲಿ ಫಿನಿಷನ್ನು ಮಾಡ್ತಿದ್ದಾರೆ? 16 ಡೇಸಲ್ಲಿ ಫಿನಿಷನ್ನು ಮಾಡ್ತಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಫರ್ದರ್ ಒಂದು ಕ್ವೆಶನ್ ಇದೆ, ಅಲೋನ್ ಪಿ ಎಷ್ಟು ಡೇಸಲ್ಲಿ ಫಿನಿಷನ್ನು ಮಾಡ್ತಾರೆ ಅಂತ. ಆವಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಏನು ಮಾಡಿದ್ವಿ? ಎ ಅಲೋನ್, ಬಿ ಅಲೋನ್, ಸಿ ಅನ್ನು ಮಾಡೋದಕ್ಕೆ ಅಂತ ಆಲ್ರೆಡಿ ನೋಡಿದ್ದೀವಿ. ಈಗ ಪಿನೂ ಕ್ಯಾಲ್ಕುಲೇಟ್ ಮಾಡೋಣ, ಬೇರೆದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋಣ ಫಾರ್ ಎ ಸೇಕ್ ಆಫ್ ನಾಲೆಜ್ಗೆ. ಪಿ ಕ್ಯೂ ಆರ್. ಓಕೆ, ಪಿ ಕ್ಯೂ ಆರ್ನ ಟುಗೆದರ್ನ ವ್ಯಾಲ್ಯೂ ಎಷ್ಟಿದೆ? 7.5 ಇದೆ. ಈಗ ನಾವು ಯಾವುದ್ರದ್ದು ವ್ಯಾಲ್ಯೂ ತಿಳ್ಕೊಬೇಕು? ಪಿನ ವ್ಯಾಲ್ಯೂನ ತಿಳ್ಕೊಬೇಕು. ಓಕೆ, ಇದು 120. ಓಕೆ, ಪಿನ ವ್ಯಾಲ್ಯೂ ತಿಳ್ಕೊಬೇಕು ಅಂದರೆ ಯಾವುದರಿಂದ ಮೈನಸ್ ಮಾಡಬೇಕು? ಕ್ಯೂ ಆರ್ ಎಷ್ಟಿದೆ? 5. ಈ 7.5ಇಂದ 5ನ ಮೈನಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ? ವ್ಯಾಲ್ಯೂ 2.5 ಸಿಗುತ್ತೆ. ಈಗ ಕ್ಯೂನ ನಾವು ತಿಳ್ಕೊಬೇಕಂದ್ರೆ ಪಿ ಆರಿಂದ ಮೈನಸ್ ಮಾಡಬೇಕು. ಪಿ ಮತ್ತು ಆರಿಂದ ಎಷ್ಟಿದೆ? 4ಇಂದ ಮೈನಸ್ ಮಾಡಿದ್ರೆ ಎಷ್ಟು? 3.5. ಈಗ ಆರ್ನ ವ್ಯಾಲ್ಯೂ ತಿಳ್ಕೊಬೇಕು ಅಂದರೆ ಏನು? ಪಿ ಮತ್ತು ಕ್ಯೂ ಇಂದ ಮೈನಸ್ ಮಾಡಬೇಕು. 6 - 7.5 ಅಂತ ಹೇಳಿದ್ರೆ 1.5. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ನಮಗೆ ವ್ಯಾಲ್ಯೂಸ್ ಎಷ್ಟು ಸಿಗ್ತಾ ಹೋಗುತ್ತೆ? ಸಿಂಪ್ಲಿಫಿಕೇಷನ್ ಮಾಡಿದಾಗ ವರ್ಕ್ ಅಲೋನ್ ಪಿ ಕ್ಯಾನ್ ವರ್ಕ್ ಇನ್ 48 days, Q can work in around 34 days,
80 ಡೇಸಲ್ಲಿ ಏನು ಮಾಡ್ತಾರೆ, ಫಿನಿಷನ್ನು ಮಾಡ್ತಾರೆ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ. ಇದು ಸ್ವಲ್ಪ ಡಿಫಿಕಲ್ಟ್ ಇದೆ, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಒಂದು ಸೆಕೆಂಡ್ ರಿವೈಂಡ್ ಮಾಡಿ ಇನ್ನೊಂದು ಸರಿ ಕ್ಲಾಸನ್ನು ನೋಡಿ, ಆವಾಗ ನಿಮಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನೋಡಿ ಇಲ್ಲೇನಿದೆ, PQR ಟುಗೆದರು ಮತ್ತು ಅಲೋನ್ PQR ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ತಿಳ್ಕೊಂಡ್ವಿ.